ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಭಾಷಣ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಾವಿತ್ರಿ. ಇಲ್ಲಿ ತಮ್ಮ ಹೆಸರು ಬರಿಬೋದು. ಮೂರನೇದಾಗಿ ನಾನು 6ನೇ ತರಗತಿಯ ವಿದ್ಯಾರ್ಥಿನಿ. ಇಲ್ಲಿ ಹುಡುಗಿ ಹೆಸರು ಆದ್ದರಿಂದ ವಿದ್ಯಾರ್ಥಿನಿ ಅಂತ ಬರ್ತೀನಿ, ವಿದ್ಯಾರ್ಥಿ ಬರೀರಿ. ಹಾಗೆ ನಿಮ್ಮ ಕ್ಲಾಸ್ ಕೂಡ ಚೇಂಜ್ ಮಾಡ್ಕೋಬೋದು, 5, 6, 4, 7, 8 ಹಾಗೆ. ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಸೊ 5ನೇದಾಗಿ, ಇಂದು ಜನವರಿ 26. ನಾವು ಈ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ಇಂದು ಜನವರಿ 26. ನಾವು ಈ ದಿನವನ್ನು ಗಣರಾಜ್ಯೋತ್ಸವದ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. 6ನೇದಾಗಿ, 26 ಜನವರಿ 1950ರಂದು ಸಂವಿಧಾನವು ಜಾರಿಗೆ ಬಂದಿತು. 26 ಜನವರಿ 1950ರಂದು ಸಂವಿಧಾನವು ಜಾರಿಗೆ ಬಂದಿತು. 7ನೇದಾಗಿ, ಈ ದಿನದ ನೆನಪಿಗಾಗಿ ಈ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಈ ದಿನದ ನೆನಪಿಗಾಗಿ ಈ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. 8ನೇದಾಗಿ, ಇಂದು ದೇಶಭಕ್ತಿಯ ಬಗ್ಗೆ ಮತ್ತು ದೇಶಭಕ್ತರ ಬಗ್ಗೆ ನೆನೆಯುವ ದಿನವಾಗಿದೆ. ಇಂದು ದೇಶಭಕ್ತಿಯ ಬಗ್ಗೆ ಮತ್ತು ದೇಶಭಕ್ತರ ಬಗ್ಗೆ ನೆನೆಯುವ ದಿನವಾಗಿದೆ. 9ನೇದಾಗಿ, ಈ ದಿನವು ಭಾರತದ ಎಲ್ಲ ಜನರಿಗೆ ಒಗ್ಗಟ್ಟು ಮತ್ತು ಸ್ವಾತಂತ್ರ್ಯದ ಸಂದೇಶವನ್ನು ನೀಡುತ್ತದೆ. ಮತ್ತೊಮ್ಮೆ, ಈ ದಿನವು ಭಾರತದ ಎಲ್ಲ ಜನರಿಗೆ ಒಗ್ಗಟ್ಟು ಮತ್ತು ಸ್ವಾತಂತ್ರ್ಯದ ಸಂದೇಶವನ್ನು ನೀಡುತ್ತದೆ. 10. ಕೊನೆಯದಾಗಿ, ನಾವೆಲ್ಲರೂ ನಮ್ಮ ಸಂವಿಧಾನದಂತೆ ನಡೆಯೋಣ, ಗೌರವಿಸೋಣ ಮತ್ತು ಸಂವಿಧಾನ ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಸಂಗಡಿಗರಿಗೆ ಧನ್ಯವಾದ ಅರ್ಪಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೊಮ್ಮೆ, ನಾವೆಲ್ಲರೂ ನಮ್ಮ ಸಂವಿಧಾನದಂತೆ ನಡೆಯೋಣ, ಗೌರವಿಸೋಣ ಮತ್ತು ಸಂವಿಧಾನ ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಸಂಗಡಿಗರಿಗೆ ಧನ್ಯವಾದ ಅರ್ಪಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಕರ್ನಾಟಕ. ಸೊ ಧನ್ಯವಾದಗಳು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ. ಹಾಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ. ಬಾಯ್.